ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಣ್ಣಿಗೆ ಕಾಣುವ ರೋಗಗಳಿಗೆ ಮದ್ದು ಮಾಡಬಹುದು, ಆದರೆ ಕಾಣದೆಯೇ ಕಾಡುವಂಥ ಮಾನಸಿಕ ಒತ್ತಡ, ಉದ್ವೇಗ, ಆತಂಕ, ಚಿಂತೆಗಳಿಗೆ ಔಷಧ ಮಾಡೋದು ಕಷ್ಟ. ಹೀಗಾಗಿ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯವಾಗಿರಲು ಏನು ಮಾಡಬೇಕು? ಈ ರಿಪೋರ್ಟ್ ನೋಡಿ. ಕಣ್ಣಿಗೆ ಕಾಣುವಂತ ರೋಗಗಳಿಗೆ ಮದ್ದೆರೆಯಬಹುದು, ಆದರೆ ಕಾಣದೆಯೇ ಕಾಡುವಂತ ಸಮಸ್ಯೆಗಳಿಗೆ ಔಷಧ ಮಾಡೋದು ಕಷ್ಟ. ಮಾನಸಿಕ ಒತ್ತಡ ಮತ್ತು ಚಿಂತೆಯಂತವು ಕಾಣದೆಯೇ ಆರೋಗ್ಯವನ್ನ ಹದಗೆಡಿಸುತ್ತೆ. ಇವುಗಳಿಂದಲೇ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳಿಗೆ ದಾರಿಯಾಗತ್ತೆ. ಹಾಗಿದ್ರೆ ಮನಸ್ಸಿನ ರೋಗಗಳಿಗೆಂದು ದೇಹಕ್ಕೆ ಮದ್ದು ಮಾಡಬಹುದೇ ಅಂತ ಕೇಳಿದ್ರೆ ಹೌದು ಎನ್ನುತ್ತಾರೆ ಆಹಾರ ಮತ್ತು ಜೀವನ ಶೈಲಿಯ ತಜ್ಞರು. ಏನು ಮಾಡುವುದು ಅಥವಾ ಮಾಡದಿರೋದ್ರ ಮೂಲಕ ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯದಿಂದ ಇರಬಹುದು. ಒತ್ತಡ ಶಮನಕ್ಕೆ ನೆರವಾಗುವಂತ ಆಹಾರಗಳ ಪಟ್ಟಿಯೇ ಇಲ್ಲಿದೆ. ಇವುಗಳನ್ನು ಸೇವಿಸಿ ಬದುಕಿನ ಗುಣಮಟ್ಟವನ್ನ ಸುಧಾರಿಸಿಕೊಳ್ಳಿ. ಮೊದಲಿಗೆ ನಿದ್ದೆ. ದಿನಕ್ಕೆ 8 ತಾಸುಗಳ ನಿಯಮಿತ ನಿದ್ದೆ ಬದುಕಿನ ಗುಣಮಟ್ಟದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಬಲ್ಲದು. ಶಿಸ್ತುಬದ್ಧ ವ್ಯಾಯಾಮ ನಿತ್ಯದ ಅಗತ್ಯಗಳಲ್ಲಿ ಒಂದು. ಅದರಲ್ಲೂ ಯೋಗ, ಪ್ರಾಣಾಯಾಮದಂಥ ಉಸಿರಾಟದ ವ್ಯಾಯಾಮಗಳು ಒತ್ತಡ ನಿವಾರಣೆ ಮಾಡುವಲ್ಲಿ ಮದ್ದಿನಂತೆಯೇ ಕೆಲಸ ಮಾಡುತ್ತೆ. ಸಿಗರೇಟ್, ಆಲ್ಕೋಹಾಲ್ ದೂರ ಮಾಡಿದ್ರೆ ಇನ್ನಷ್ಟು ಒತ್ತಡ ತಾನಾಗಿಯೇ ದೂರ ಆಗತ್ತೆ. ಆದರೆ ಇವೆಲ್ಲ ಹೇಳಿದ್ದಷ್ಟು ಸುಲಭವಲ್ಲ. ಇದರೊಂದಿಗೆ ನೆರವಾಗೋದಕ್ಕೆ ಕೆಲವು ಆಹಾರಗಳು ನಮ್ಮೊಂದಿಗಿವೆ. ಬೆಣ್ಣೆಹಣ್ಣು. ಅವಕಾಡೋದಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲ ಮತ್ತು ವಿಟಮಿನ್ ಸಿ ನಮಗೆ ಬಹಳಷ್ಟು ರೀತಿಯಲ್ಲಿ ಸಹಾಯ ಮಾಡಬಲ್ಲದು. ಜೊತೆಗೆ ಇದರಲ್ಲಿರುವ ವಿಟಮಿನ್ ಬಿ ಅಂಶವು ಒತ್ತಡ ಮತ್ತು ಚಿಂತೆಯನ್ನು ದೂರ ಮಾಡುವಂತಹ ಗುಣವನ್ನು ಹೊಂದಿದೆ. ಬೆರ್ರಿಗಳು. ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾದ ಬೆರೆಗಳು, ಅದರಲ್ಲೂ ಮುಖ್ಯವಾಗಿ ಬ್ಲೂಬೆರಿ ಹಣ್ಣು ಒತ್ತಡ ನಿವಾರಣೆ ಮಾಡುವಲ್ಲಿ ಅತ್ಯುತ್ತಮ ಕೆಲಸ ಮಾಡುತ್ತೆ. ಒತ್ತಡದಿಂದ ದೇಹದ ಕೋಶಗಳ ಮಟ್ಟದಲ್ಲಿ ಆಗುವಂತಹ ಹಾನಿಯನ್ನು ಇವು ಕಡಿಮೆ ಮಾಡುತ್ತೆ. ಯಾವುದೇ ರೀತಿಯ ಉತ್ಕರ್ಷಣ ನಿರೋಧಕಗಳು ದೇಹ ಮತ್ತು ಮನಸ್ಸಿನ ಒತ್ತಡ ಕಡಿಮೆ ಮಾಡಬಲ್ಲವು. ಕ್ಯಾಲ್ಸಿಯಂ ಆಹಾರಗಳು. ಸಾಮಾನ್ಯವಾಗಿ ಡೈರಿ ಉತ್ಪನ್ನಗಳು ನಮ್ಮ ಮುಖ್ಯವಾದ ಕ್ಯಾಲ್ಸಿಯಂ ಮೂಲಗಳು. ಇದಲ್ಲದೆ ಪಾಲಕ್ ಸೊಪ್ಪು, ಬ್ರೊಕೋಲಿಯಂತವು ನಮ್ಮ ಮೂಡ್ ಸುಧಾರಣೆಗೆ ನೆರವಾಗುತ್ತೆ. ಪರೀಕ್ಷೆಯ ಸಮಯದಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಆಹಾರ ಸೇವಿಸುವ ಮಕ್ಕಳು ಕಡಿಮೆ ಕ್ಯಾಲ್ಸಿಯಂ ಆಹಾರ ಸೇವಿಸುವ ಮಕ್ಕಳಿಗಿಂತ ಒತ್ತಡ ರಹಿತರಾಗಿರ್ತಾರೆ ಎನ್ನದೆ ಅಧ್ಯಯನಗಳು. ಮೊಟ್ಟೆಯಲ್ಲಿರುವ ವಿಟಮಿನ್ ಡಿ ಮತ್ತು ಟ್ರಿಪ್ಟೋಫಾನ್ ಅಂಶಗಳು ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಗಳ ಬಿಡುಗಡೆಗೆ ಪ್ರಚೋದನೆಯನ್ನು ನೀಡುವುದಾಗಿ ಹೇಳುತ್ತೆ ಅಧ್ಯಯನಗಳು. ಯಾವುದೇ ರೀತಿಯಲ್ಲಿ ವಿಟಮಿನ್ ಡಿ ದೇಹಕ್ಕೆ ದೊರೆಯೋದ್ರಿಂದ ಒತ್ತಡ ನಿವಾರಣೆಗೆ ನೆರವಾಗುತ್ತೆ. ಖಿನ್ನತೆ ನಿವಾರಣೆಗೆ ಬೆಳಕಿನ ಚಿಕಿತ್ಸೆ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಬೇಜಗಳು. ಮೆಗ್ನೀಷಿಯಂ ಮತ್ತು ಸತುವಿನ ಕೊರತೆಯು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಲ್ಲದು. ಈ ಕೊರತೆಯನ್ನು ಸುಲಭವಾಗಿ ನೀಗಿಸುವುದು ಬೀಜಗಳು. ಗೋಡಂಬಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಜಿಂಕ್ ಅಂಶವಿದೆ. ಚಿಯಾ ಮತ್ತು ಕುಂಬಳಕಾಯಿ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಅಂಶವಿದೆ. ಹಾಗಾಗಿ ಹಲವು ರೀತಿಯ ಬೀಜಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಒತ್ತಡ ಕಡಿಮೆ ಮಾಡುವಲ್ಲಿ ಮಹತ್ವದ್ದೆನಿಸುತ್ತೆ. ಫೋಲೇಟ್. ಹಸಿರು ಸೊಪ್ಪು ಮತ್ತು ತರಕಾರಿಗಳಲ್ಲಿ ಫೋಲೇಟ್ ಅಂಶ ಧಾರಾಳವಾಗಿರುತ್ತೆ. ಮೆದುಳಿನ ಸಂವಾಹಕಗಳು ಸರಿಯಾಗಿ ಕೆಲಸ ಮಾಡುವಲ್ಲಿ ಫೋಲೇಟ್ಗಳು ಮಹತ್ವದ ಪಾತ್ರ ವಹಿಸುತ್ತೆ. ಮೂಡ್ ಸುಧಾರಿಸಿ ಮೆದುಳಿನ ಕ್ಷಮತೆ ಹೆಚ್ಚಿಸುವಲ್ಲಿ ಫೋಲೇಟ್ ಮತ್ತು ಫಾಲಿಕ್ ಆಮ್ಲಗಳು ಹೆಚ್ಚಿರುವ ಆಹಾರಗಳು ಅಗತ್ಯ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.